ಅವರು ತಮ್ಮ ಹೆಸರನ್ನ ಹೇಳ್ಕೊಳ್ಳಲ್ಲ ಎಲ್ಲೂ. ಆದರೆ ದಿನ 1 ಗಂಟೆ ಆಯಿತು ಅಂತಂದರೆ ಮಧ್ಯಾಹ್ನ ಅಲ್ಲಿ ಬಡವರಿಗೋಸ್ಕರ ಅನ್ನ ಸಂತರ್ಪಣೆ ನಡೆಸ್ತಾ ಇರ್ತಾರೆ. ದಿನ ನಡೆಸ್ತಾ ಇದ್ದಾರೆ ಈಗಲೂ ಕೂಡ. ನೋಡಿ, ಇಂಥ ವ್ಯಕ್ತಿಗಳು ಇರ್ತಾರೆ ಸಮಾಜದಲ್ಲಿ. ಯಾಕೆಂದರೆ ಅಪರೂಪಕ್ಕೋ ಅಥವಾ ಬೆರಳೆಣಿಕೆಯಷ್ಟು ಜನ ಇರ್ಬೋದು, ಬಟ್ ಇದ್ದಾರೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಕೇಳಿ ಅಂತರಾಳ. ಮಧುರವಾದ ನೆನಪುಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಅಂತರಾಳ. 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 ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ನಾವು ಅಂತರಾಳ ಕಾರ್ಯಕ್ರಮವನ್ನು ಶುರು ಮಾಡಿ ಈಗಾಗಲೇ ಅನೇಕ ಎಪಿಸೋಡ್ಗಳಲ್ಲಿ ಬಹಳ ಅಮೂಲ್ಯವಾದ ವಿಚಾರಗಳ ಬಗ್ಗೆ ತಿಳ್ಕೊತಾ ಬಂದಿದ್ದೇವೆ. ಇಂದಿನ ಒಂದು ವಿಚಾರ ಏನಪ್ಪ ಅಂತಂದರೆ, ನಾವು ಅನ್ನಪೂರ್ಣೆ ಸದಾಪೂರ್ಣೆ ಶ್ಲೋಕನ ಕೇಳೇ ಇರ್ತೀವಿ. ಈ ಶ್ಲೋಕದ ಅರ್ಥ ಏನು ಅಂತಂದರೆ, ನಮಗೆ ಸದಾ ಅನ್ನಭಾಗ್ಯವನ್ನು ಕರುಣಿಸ್ತಕ್ಕಂಥ ಆ ದೇವಿಗೆ ನಾವು ಆ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ. ಹಾಗಾದರೆ ಸ್ನೇಹಿತರೆ, ನಿಮ್ಗೆ ಈಗಾಗಲೇ ಮನಸ್ಸಲ್ಲಿ ಬಂದಿರ್ಬೋದು, ಇವತ್ತಿನ ವಿಚಾರ ನಾನು ಮಾತಾಡ್ತಕ್ಕಂಥದ್ದು ಅನ್ನದ ಬಗ್ಗೆನೇ ಆಗಿರುತ್ತೆ. ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮಗೆಲ್ಲ ಗೊತ್ತು ಸ್ನೇಹಿತರೆ, ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಅಂತ. ಯಾಕೆ ಅಂತಂದರೆ, ಆಹಾರದಲ್ಲಿ ಅನ್ನ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಅನ್ನಕ್ಕೋಸ್ಕರ ಎಷ್ಟೋ ಜನ ಪಾಪ ಅವ್ರ ಕೈಲಿ ಆಗದೇ ಇದ್ದರೂ ಕೂಡ ಕೆಲಸಗಳನ್ನು ಮಾಡಿ ಸಂಪಾದನೆ ಮಾಡಿ ಆ ಅನ್ನ ತಮ್ಮ ತುತ್ತಿನ ಚೀಲವನ್ನು ತುಂಬಿಸ್ಕೋಬೇಕಾದಂಥ ಪರಿಸ್ಥಿತಿ ಇದೆ. ಯಾಕೆ ಅಂತಂದರೆ, ಜಗತ್ತಿನಲ್ಲಿ ಹಿಂದುಳಿದ ದೇಶಗಳ ಜೊತೆಗೆ ಮುಂದುವರೆದ ದೇಶಗಳಲ್ಲೂ ಕೂಡ ಎಷ್ಟೋ ಜನಕ್ಕೆ 3 ಹೊತ್ತಿನ ಅನ್ನ ಸಿಗ್ತಾ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ಸಮಾನತೆ ಅನ್ನೋದು ಎಲ್ಲಿವರೆಗೂ ಬರೋದಿಲ್ವೋ ಅಲ್ಲಿವರೆಗೂ ಈ ಅಸಮಾನತೆ ತಾಂಡವವಾಡ್ತಾ ಇರುತ್ತೆ ಜಗತ್ತಿನಲ್ಲಿ. ಹೇಗೆ ಅಂದರೆ, ಶ್ರೀಮಂತರು ಶ್ರೀಮಂತರಾಗೇ ಮುಂದುವರಿತಾ ಇರ್ತಾರೆ, ಬಡವನಾಗೇ ಇರ್ತಾನೆ. ಏನೋ ಕೂಲಿ ನಾಲಿ ಮಾಡಿ ಅಥವಾ ಯಾವುದೋ ಗಾರೆ ಕೆಲಸನೋ ಯಾವುದೋ ಒಂದು ಮಾಡಿ ತನ್ನ ಹೊಟ್ಟೆನ ಹೊರ್ಕೊಳ್ತಾ ಇರ್ತಾನೆ. ಅದರಲ್ಲೇ ತನ್ನ ನೆಮ್ಮದಿ ಸುಖ ಎಲ್ಲವನ್ನು ಆತ ಕಾಣ್ತಾನೆ. ಹಾಗಾಗಿ ನಮ್ಮ ಮೇಲ್ವರ್ಗದ ಜನ ಏನು ಮಾಡ್ತಾರೆ, ಮದುವೆ ಮಾಡ್ತಾರೆ, ಹುಟ್ಟಿದಬ್ಬ ಮಾಡ್ತಾರೆ, ಹಬ್ಬ ಹರಿದಿನಗಳೆಲ್ಲ ಮಾಡ್ತಾರೆ. ಆದರೆ ಒಂದು ಗಮನಿಸಲ್ಲ, ಏನಂದರೆ ಆ ಉತ್ಸವಾದಿಗಳಲ್ಲಿ ಅನ್ನ ಏನು ಉಳಿಯುತ್ತೆ ಜನ ಬರೋದಕ್ಕಿಂತ ಅಧಿಕವಾಗಿ ಮಾಡಿಬಿಡ್ತಾರೆ. ಉಳಿದಿದ್ದನ್ನು ಏನು ಮಾಡ್ತಾರೆ, ಮತ್ತೊಬ್ಬರಿಗೆ ಕೊಟ್ಟರೆ ಅದು ಅವ್ರ ಹೊಟ್ಟೆ ತುಂಬುತ್ತೆ ಅನ್ನೋ ಯೋಚನೆ ಕೂಡ ಇರೋದೇ ಇಲ್ಲ. ಏನು ಮಾಡ್ತಾರೆ, ತಗೊಂಡೋಗಿ ತಿಪ್ಪೆಗೋ ಅಥವಾ ಕಸದ ಬುಟ್ಟಿಗೋ ಸುರಿದು ಬಿಡ್ತಾರೆ. ಆದರೆ ನಾವು ಏನು ಮಾತಾಡ್ತೀವಿ ವಾಡಿಕೆ ಮಾತು ಅಂದರೆ, ಪ್ರತಿಯೊಂದು ಅನ್ನದ ಅಗಳ ಮೇಲೂ ಕೂಡ ತಿನ್ನೋನ ಹೆಸರು ಬರೆದಿರುತ್ತೆ ಅಂತ. ಸತ್ಯ ಅದು. ಆದರೆ ಯಾರಿಗೂ ಕೂಡ ಆಹಾರವನ್ನು ವ್ಯರ್ಥ ಮಾಡೋ ಅಧಿಕಾರ ಖಂಡಿತ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ದೇವರು ಸೃಷ್ಟಿ ಮಾಡಿರುವಂಥ ಈ ಅನ್ನವನ್ನು ನಾವು ಸಾಧ್ಯವಾದ ನಮ್ಮ ಕೈಯಿಂದ ಮತ್ತೊಬ್ಬರಿಗೆ ಅದನ್ನು ಕೊಡಬೇಕು. ಅದು ನೀವು ದಾನವಾಗಿ ಅಂತ ಕೊಡ್ತಿರೋ ಅಥವಾ ಪ್ರೀತಿಯಿಂದ ಕೊಡ್ತಿರೋ
ಅಥವಾ ಅವನ ಹೊಟ್ಟೆ ತುಂಬಲಿ ಅಂತ ಕೊಡ್ತಿರೋ ಗೊತ್ತಿಲ್ಲ. ಆದರೆ ಅದನ್ನು ನೆಲದಲ್ಲಿ ಚೆಲ್ಲಾಡಿ ಅಥವಾ ತಿಪ್ಪೆಗಳಲ್ಲಿ ಹಾಕಿ ಅದನ್ನು ವ್ಯರ್ಥವಾಗಿ ಕಳಿಯೋದಕ್ಕಿಂತನೂ ಮತ್ತೊಬ್ಬರು ಹೊಟ್ಟೆ ತುಂಬಿಸೋದಕ್ಕೆ ಈ ಅನ್ನ ನೀವು ಮತ್ತೊಬ್ಬರಿಗೆ ಕೊಟ್ಟರೆ ಅದು ನಿಜವಾಗ್ಲೂ ನಿಮಗೆ ಪುಣ್ಯ ಬರ್ತಕ್ಕಂಥ ವಿಚಾರ ಅಂತ ನನಗನ್ಸುತ್ತೆ. ಯಾಕೆಂದರೆ ಒಬ್ಬರು ಹೊಟ್ಟೆ ತುಂಬಿ ಅನ್ನದಾತೋ ಸುಖಿ ಭವ ಅಂತ ನಮ್ಗೆ ಹಾರೈಸ್ತಾರಲ್ಲ, ಯಾರು ಅನ್ನ ಕೊಟ್ಟವ್ರಿಗೆ ಹಾರೈಸ್ತಾರಲ್ಲ, ಅದೇ ನಮಗೆ ನಿಜವಾಗ್ಲೂ ಜೀವನದಲ್ಲಿ ಮುಂದೆ ಒಳ್ಳೆ ಯಶಸ್ಸನ್ನು ತಂದುಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಜಗತ್ತಿನಲ್ಲಿ ನಾವು ಒಂದು ಅಧ್ಯಯನದ ಪ್ರಕಾರ ಸುಮಾರು ಲಕ್ಷಾಂತರ ಮೆಟ್ರಿಕ್ ಟನ್ ಆಹಾರ ಒಂದು ವರ್ಷದಲ್ಲಿ ವ್ಯರ್ಥ ಮಾಡ್ತಾಯಿದ್ದೀವಿ ಅಂದರೆ ಊಹೆ ಮಾಡ್ಕೊಳ್ಳಿ. ನಾವು ರೈತ ಬೆಳೆದಂಥ ಅನ್ನಕ್ಕೆ ಎಷ್ಟು ಮರ್ಯಾದೆ ಕೊಡ್ತಾಯಿದ್ದೀವಿ ಅಂತ ಇದರಿಂದಲೇ ಗೊತ್ತಾಗುತ್ತೆ. ಅಷ್ಟು ಮೆಟ್ರಿಕ್ ಟನ್ ಆಹಾರನ ನಾವು ವ್ಯರ್ಥವಾಗಿ ವೇಸ್ಟ್ ಮಾಡೋದ್ರ ಬದಲು ಯಾರು ಆ ಅನ್ನಕ್ಕೋಸ್ಕರ ತುಡಿತಾ ಇರ್ತಾರೋ ಅವ್ರಿಗೆ ಕೊಟ್ಟು ಅವರ ಹಸುವನ್ನು ನೀಗಿಸ್ತಕ್ಕಂಥ ಪ್ರಯತ್ನನ ಎಲ್ಲರೂ ಯಾಕೆ ಮಾಡಬಾರ್ದು? ಹಾಗೆ ಮಾಡಿದ್ರೆ ಎಷ್ಟೋ ಜನರ ಹೊಟ್ಟೆ ತುಂಬಿ ಅವರು ಹಸುವಿನಿಂದ ಸಾಯೋದು ಕೂಡ ತಪ್ಪುತ್ತೆ. ಹಾಗಾಗಿ ಈ ಶ್ರೀಮಂತಿಕೆನ ಆಡಂಬರನ ತೋರಿಸೋದ್ರ ಬದಲು ನಾವು ಮತ್ತೊಬ್ಬರಿಗೆ ಸಹಾಯ ಮಾಡೋದ್ರ ಮೂಲಕ ಈ ಅನ್ನ ಸಂತರ್ಪಣೆ ಮಾಡಿದ್ರೆ ನಿಜವಾಗ್ಲೂ ಆ ದೇವರು ಕೂಡ ನಮ್ಗೆ ಆಶೀರ್ವಾದ ಮಾಡ್ತಾನೆ. ಈಗ ಕೆಲವ್ರು ಮಾಡ್ತಾಯಿದ್ದಾರೆ ಒಳ್ಳೆ ಕೆಲಸ. ಏನಂತಂದರೆ ಯಾವುದೇ ಛತ್ರದಲ್ಲಿ ಅಥವಾ ಯಾವುದೇ ಸಮಾರಂಭದಲ್ಲಿ ನೀವು ಉಳಿದಂಥ ಆಹಾರನ ವ್ಯರ್ಥ ಮಾಡಬೇಡಿ, ನಮಗೆ ದೂರವಾಣಿ ಕರೆ ಮಾಡೋದ್ರ ಮೂಲಕ ಆ ಮಾಹಿತಿ ನಮಗೆ ನೀಡಿ ನಾವು ಅದನ್ನು ತಲುಪಿಸೋರಿಗೆ ತಲುಪಿಸ್ತೀವಿ ಅಂತ. ಖಂಡಿತವಾಗ್ಲೂ ಇಂತಹ ಒಂದು ಕಾರ್ಯನ ಮೆಚ್ಚತಕ್ಕಂಥದ್ದೇ. ಯಾಕೆಂದರೆ ಅಂಥ ಒಂದಷ್ಟು ಜನ ಈಗ ಉಟ್ಕೊಂಡಿದ್ದಾರೆ, ಅದು ಹೆಚ್ಚೆಚ್ಚಾಗಬೇಕು ಇನ್ನೂ ಕೂಡ. ಇಂಥ ಜನರ ಸಂಖ್ಯೆ ಹೆಚ್ಚಾದಷ್ಟು ಬಡವರ ಹಸಿವು ನೀಗುತ್ತೆ. ಬೆಂಗಳೂರಲ್ಲಿ ನಾನು ಕೇಳ್ಪಟ್ಟಿದ್ದೀನಿ, ಯಾರೋ ಪಾಪ ಒಬ್ಬ ವ್ಯಕ್ತಿ ಅವರು ತಮ್ಮ ಹೆಸರನ್ನ ಹೇಳ್ಕೊಳ್ಳಲ್ಲ ಎಲ್ಲೂ, ಆದರೆ ದಿನ 1 ಗಂಟೆ ಆಯಿತು ಅಂತಂದರೆ ಮಧ್ಯಾಹ್ನ ಅಲ್ಲಿ ಬಡವರಿಗೋಸ್ಕರ ಅನ್ನ ಸಂತರ್ಪಣೆ ನಡೆಸ್ತಾ ಇರ್ತಾರೆ. ದಿನ ನಡೆಸ್ತಾ ಇದ್ದಾರೆ ಈಗಲೂ ಕೂಡ. ನೋಡಿ, ಇಂಥ ವ್ಯಕ್ತಿಗಳು ಇರ್ತಾರೆ ಸಮಾಜದಲ್ಲಿ. ಯಾಕೆಂದರೆ ಅಪರೂಪಕ್ಕೋ ಅಥವಾ ಬೆರಳೆಣಿಕೆಯಷ್ಟು ಜನ ಇರ್ಬೋದು, ಬಟ್ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇಂಥ ಆದರ್ಶ ವ್ಯಕ್ತಿಗಳನ್ನ ನಾವು ಅನುಕರಣೆ ಮಾಡಬೇಕು. ಯಾಕೆಂದರೆ ನೋಡಿ, ಅನ್ನ ಯಾರು ಹಾಕ್ತಾಯಿದ್ದಾರೆ ಅನ್ನೋ ಹೆಸರೇ ಗೊತ್ತಾಗಬಾರ್ದು. ಯಾಕೆಂದರೆ ಈ ಕಾಲದಲ್ಲಿ ಒಂದು ಸಣ್ಣ ವಸ್ತು ಕೊಟ್ಟರು ಕೂಡ 100 ಫೋಟೋ ತೆಗೆಸ್ಕೊಂಡು ಅದನ್ನು ಪೇಪರ್ಲ್ಲಿ ಹಾಕ್ಸ್ಕೊಳ್ಳೋ ಜನ ಇರುವಾಗ, ಈ ವ್ಯಕ್ತಿ ನೋಡಿ ತನ್ನ ಹೆಸರು ಎಲ್ಲೂ ಗೊತ್ತಾಗಬಾರ್ದು ಅಂತ ಅವ್ರ ಹೆಸರು ಇದುವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಸ್ನೇಹಿತರೆ, ನಾನು ನಿಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡೋದೇನು ಅಂತಂದರೆ, ನೀವು ಏನೇ ಸಮಾರಂಭ, ಸಭೆಗಳು ಅಥವಾ ಉತ್ಸವಗಳು ಮಾಡಿದ್ರೂ ಕೂಡ ದಯವಿಟ್ಟು ಅನ್ನನ ವ್ಯರ್ಥವಾಗಿ ಬಿಸಾಡೋದನ್ನು ಬಿಟ್ಟು ಅದನ್ನು ಹೆಚ್ಚುವರಿ ಆಯಿತಾ, ಹೆಚ್ಚುವರಿ ಆದರೆ ಅದರ ಅಗತ್ಯ ಯಾರಿಗಿದೆಯೋ ದಯವಿಟ್ಟು ಅದನ್ನು ನೀವೇ ತಲುಪ್ಸೋಕ್ಕಾದರೂ ಪ್ರಯತ್ನ ಮಾಡಿ. ಅಥವಾ ಈ ಥರ ಏನು ಏಜೆನ್ಸಿಗಳು ಮಾಡ್ಕೊಂಡಿರ್ತಾರೋ ಅನ್ನವನ್ನು ವ್ಯರ್ಥ ಉಳಿದಂಥ ಊಟವನ್ನು ಮತ್ತೊಬ್ರಿಗೆ ತಲುಪಿಸೋವಂಥ ವ್ಯವಸ್ಥೆ ಮಾಡ್ಕೊಂಡಿರ್ತಾರೋ ಅವ್ರಿಗೆ ನೀವು ಮಾಹಿತಿ ಕೊಟ್ಟು ಅವ್ರ ಮೂಲಕ ತಲುಪಿಸೋ ಕೆಲಸ ಮಾಡಿದ್ರೂ ಕೂಡ ಆ ಪುಣ್ಯ ನಿಮಗೆ ಸಲ್ಲುತ್ತೆ. ಹಾಗಾಗಿ ಅನ್ನ ಸಂತರ್ಪಣೆ ಅನ್ನೋದು ಬಹಳ ಮುಖ್ಯವಾದದ್ದು. ಈ ಒಂದು ಅನ್ನ ಸಂತರ್ಪಣೆ ಅಥವಾ ಹೆಚ್ಚುವರಿಯಾಗಿ ಉಳಿದಂಥ ಊಟವನ್ನು ನಾವು ಮತ್ತೊಬ್ಬರಿಗೆ ಕೊಟ್ಟು ಅವರ ಹೊಟ್ಟೆಯನ್ನು ತುಂಬಿಸಿದಾಗ ಅದರಲ್ಲಿ ಏನೋ ಒಂಥರ ನಾವು ಸಂತೋಷ ಕಾಣ್ಬೋದು. ಆ ಸಂತೋಷಕ್ಕೆ ನೀವು ಬೆಲೆ ಕೊಟ್ಟು ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಏನೇ ತಂದುಕೊಟ್ರೂ ಕೂಡ ಅದರಲ್ಲಿರೋ ಸಂತೋಷ ಮತ್ತೊಂದರಲ್ಲಿ ಇಲ್ಲ ಅಂತ ನನ್ನ ಭಾವನೆ. ಇಷ್ಟನ್ನು ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ. ಮತ್ತೊಂದು ಸಂಚಿಕೆಯಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.